ರಾಜ್ಯ ರಾಜಕಾರಣದಲ್ಲಿ ಹಗರಣಗಳ ಸದ್ದು ಜೋರಾಗಿರುವ ಬೆನ್ನಲ್ಲೇ ಆಡಳಿತ ಪಕ್ಷ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ ಮತ್ತೊಂದು ಅಸ್ತ್ರವನ್ನ ಪ್ರಯೋಗಿಸಿದೆ. ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಕೋವಿಡ್ ಅಸ್ತ್ರವನ್ನ ಪ್ರಯೋಗಿಸಿರುವಂಥದ್ದು. ಬಿಜೆಪಿ ನಾಯಕರಿಗೆ ಸಂಕಷ್ಟವನ್ನ ತಂದೊಡ್ಡುತ್ತಾ ಕೋವಿಡ್ ಹಗರಣ. ಬಿಜೆಪಿ ಅವಧಿಯ ಕೋವಿಡ್ ಹಗರಣದ ತನಿಖೆಗೆ ರಾಜ್ಯ ಸರ್ಕಾರ ಅಸ್ತು. ಕೋವಿಡ್ ಅಕ್ರಮಗಳ ತನಿಖೆಗೆ ಕಮಿಟಿಯನ್ನ ರಚನೆ ಮಾಡಿದೆ. 500 ಕೋಟಿಯಷ್ಟು ಕೋವಿಡ್ ಅಕ್ರಮ ಆಗಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಚಾಮರಾಜನಗರದ ಆಕ್ಸಿಜನ್ ದುರಂತದ ಕೇಸನ್ನು ಕೂಡ ರೀಓಪನ್ ಮಾಡಲಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಈ ಮೂಲಕ ಕೋವಿಡ್ ಅಸ್ತ್ರವನ್ನ ಪ್ರಯೋಗಿಸಿದೆ. ಅಧಿವೇಶನದ ಸನಿಹದಲ್ಲಿಯೇ ಈ ಅಸ್ತ್ರವನ್ನ ಪ್ರಯೋಗಿಸಿರುವುದನ್ನು ನೋಡಿದ್ರೆ ಅಧಿವೇಶನದಲ್ಲಿ ವಿಪಕ್ಷಗಳನ್ನು ಕಟ್ಟಿ ಹಾಕಲಿಕ್ಕೆ ಕಾಂಗ್ರೆಸ್ ಈ ಮೂಲಕ ಒಂದು ಹೆಜ್ಜೆ ಮುಂದಿಟ್ಟಂತೆ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ರು. ಹಾಗಾದರೆ ಹೇಗಿದೆ ಕೇಸ್ ನೋಡ್ತಾ ಹೋಗೋಣ. ಕೇಸ್ ನಂಬರ್ 1 ಕೋವಿಡ್ ತನಿಖಾಸ್ತ್ರ. ಕೋವಿಡ್ ಅಕ್ರಮಗಳ ತನಿಖೆಯ ವ್ಯಾಪ್ತಿಯನ್ನು ನಿರ್ಧರಿಸಲು ಅಧಿಕಾರಿಗಳ ಕಮಿಟಿಯನ್ನು ರಚಿಸಿರುವಂತಹದ್ದು. ಸರ್ಕಾರಕ್ಕೆ ತನಿಖಾ ಮಾರ್ಗದರ್ಶನವನ್ನು ಕೊಟ್ಟು ವರದಿಯನ್ನು ಕೊಡಲಿಕ್ಕೆ ಈ ಕಮಿಟಿಗೆ ಸೂಚನೆಯನ್ನು ಕೊಡಲಾಗಿದೆ. ಹಾಲಿ ಮತ್ತು ನಿವೃತ್ತ ಅಧಿಕಾರಿಗಳ ಕಮಿಟಿಯ ರಚನೆಗೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಕೇಸ್ ನಂಬರ್ 2 RT-PCR ಟೆಸ್ಟ್ ಅಕ್ರಮದ ತನಿಖೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ RT-PCR ಟೆಸ್ಟ್ನಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪ. 80 ಲಕ್ಷ RT-PCR, 400 ಕೋಟಿ ಹಣ ಬಿಡುಗಡೆ, ಅಕ್ರಮದ ವಾಸನೆ ಇದೆ. ತನಿಖೆಗೆ ಈಗ ಸೂಚನೆಯನ್ನು ಕೊಡಲಾಗಿದೆ. ಕಿದ್ವಾಯಿಯಲ್ಲಿ 25 ಲಕ್ಷ RT-PCR ಟೆಸ್ಟ್ ಅಕ್ರಮ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಈಗ ಕಮಿಟಿಯನ್ನು ರಚಿಸಲಾಗಿದೆ. 400 ಕೋಟಿ ಹಣ ಬಿಲ್ ಮಾಡಿರುವಂತಹ ಅಕ್ರಮ, ಇದು ಬಿಜೆಪಿಯ ಅವಧಿಯಲ್ಲಾಗಿರುವಂತಹ ಅಕ್ರಮದ ಆರೋಪ. ಇದಕ್ಕೆ ಈಗ ಇನ್ವೆಸ್ಟಿಗೇಷನ್ ನಡೆಸಲಿಕ್ಕೆ ರಾಜ್ಯ ಸರ್ಕಾರ ಅಸ್ತು ಹೊಂದಿದೆ. ಇನ್ನು ಕೇಸ್ ನಂಬರ್ 3 ಆಕ್ಸಿಜನ್ ಕೇಸ್ ರೀಓಪನ್. ಚಾಮರಾಜನಗರದ ಆಕ್ಸಿಜನ್ ದುರಂತದ ಕೇಸನ್ನು ಈಗ ಮರು ತನಿಖೆ ನಡೆಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಿರುವಂಥದ್ದು. ಅಂದಿನ ಸಚಿವರಿಂದ ವರದಿಯನ್ನು ರಿಜೆಕ್ಟ್ ಮಾಡಲಾಗಿತ್ತು. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಿರಲಿಲ್ಲ. ಹಾಗಾಗಿ ಪ್ರಕರಣದ ಬಗ್ಗೆ ಮರು ತನಿಖೆಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಹಾಗಾದರೆ ಇದರಿಂದ ಯಾರ್ಯಾರಿಗೆ ಸಂಕಷ್ಟ ಅದನ್ನು ಕೂಡ ನೋಡ್ತಾ ಹೋಗೋಣ. ಮಾಜಿ CM BS ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಾದಂತಹ ಹಗರಣದ ಆರೋಪ ಇದು. ಅದರ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಕೂಡ CM ಆಗಿದ್ರು. ಅವರ ಆಡಳಿತದಲ್ಲಾದಂತಹ ಅಕ್ರಮದ ಆರೋಪ ಇದು. ಈಗ ಅದರ ಇನ್ವೆಸ್ಟಿಗೇಷನ್ ನಡೆಸಲಿಕ್ಕೆ ರಾಜ್ಯ ಸರ್ಕಾರ ಅಸ್ತು ಹೊಂದಿದೆ. ಜೊತೆಗೆ ಶ್ರೀರಾಮುಲು ಮಾಜಿ ಆರೋಗ್ಯ ಮಂತ್ರಿ, BS ಯಡಿಯೂರಪ್ಪನವರು CM ಆದಂತಹ ಸಂದರ್ಭದಲ್ಲಿ ಇವರು ಹೆಲ್ತ್ ಮಿನಿಸ್ಟರ್ ಆಗಿದ್ದರು. ಜೊತೆಗೆ D ಸುಧಾಕರ್ ಮಾಜಿ ಆರೋಗ್ಯ ಮಂತ್ರಿಗಳು, ಇವರು ಬೊಮ್ಮಾಯಿ ಅವರು CM ಆದಂತಹ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾಗಿದ್ದರು. ಈ 4ವರಿಗೂ ಕೂಡ ರಾಜ್ಯ ಸರ್ಕಾರದ ಈ ನಿರ್ಧಾರ ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆ ಇದೆ. ಅವರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ. ಯಾರ ಮೇಲೆ ಏನು ಹೇಳಿದ್ದಾರೆ, ಏನು ಕಂಡುಹಿಡಿದಿದ್ದಾರೆ, ಅದರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ವಿ ಹ್ಯಾವ್ ಗಿವನ್ ದಿ ಆಥರೈಸೇಷನ್. ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಅವ್ರಿಗೇನು ಈ ರಿಪೋರ್ಟ್ಸಲ್ಲಿ ಏನಿದೆ ಅದ್ರ ಮೇಲೆ ಏನು ಕಂಡುಹಿಡಿದ್ದಾರೆ ಅದನ್ನು ಕೊಡಬೇಕು. ಒಂದು ಕಡೆ ಅವ್ರಿಗೆ ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲವು ಎನ್ಕ್ವೈರೀಸು ಅಫಿಷಿಯಲ್ ಪ್ರೊಸೀಜರ್ ಆಗ್ತದೆ. 50 ಆಗ್ತದೋ 100 ಆಗ್ತದೋ ಎಷ್ಟು ಬೇಕಾದ್ರೂ ಅವ್ರ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನು ಅವ್ರು ಕಂಡಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿ ರಿಪೋರ್ಟ್ ಇನ್ಕ್ಲೂಡಿಂಗ್ FIRs. No, whatever they want, legally whatever is there, FIR ಇನ್ನೊಂದು ಏನೋ ಡಿಸಿಪ್ಲಿನ್ ಹೆಣದ ಮೇಲೆ ಹಣ ಹೊಡೆದಿದ್ದಾರೆ ಅಂತ ನಾವೇ ಅಸೆಂಬ್ಲಿಲಿ ಭಾಷಣ ಮಾಡಿದ್ದೀವಿ, ನಾವೇ ಕಣ್ಣಲ್ಲಿ ನೋಡಿದ್ದೀವಿ, ನಮಗೆ ಗೊತ್ತಿದೆ. ಗಂಟುಗಟ್ಟಲೆ ಭಾಷಣ ಮಾಡಿದ್ದೀವಿ, ಅನುಭವಿಸಿದ್ದೀವಿ. ಜನ ಇದನ್ನೆಲ್ಲ ನೋಡಿ ರೋಷಿದೆ. ಈಗ ನಾನು ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ತಾ ಇದ್ದೀನಲ್ಲ, ನಾನು ಯಾಕ್ರಿ ಹೆಂಗ್ರಿ ಏನಂತ ಆಫೀಸರ್ಸ್ಗೆ ಕೇಳಿದೆ. ಅವ್ರು ತೋರಿಸಿದ್ರು ಏನು ಮಾಡ್ಬೇಕು ಸ್ವಾಮಿ ಇದಕ್ಕೆ, ನಿಮ್ಮ ಕಾನೂನು ಏನು ರೆಕಮೆಂಡೇಶನ್ ಮಾಡಿದ್ದಾರೆ ಅಂತ ಒಂದು ಸ್ಮಾಲ್ ನಿಮ್ಗೆ ಹೇಳಿದೆ ಅಷ್ಟೇ. BBMPಲಿ 84 ಲಕ್ಷ. 84 ಲಕ್ಷ ಅಂದರೆ ಏನು, 1 ಕೋಟಿಗೆ 16 ಲಕ್ಷ ಕಡಿಮೆ. ಬೆಂಗಳೂರು ಸಿಟಿಲಿ ಎಷ್ಟು ಮನೆ ಇದೆ. ಆಮೇಲೆ ಇದು ಕಿದ್ವಾಯಿಲಿ 24 ಲಕ್ಷ ಮಾಡಿದಾರಂತೆ. ಒಂದೇ ಸಂಸ್ಥೆಯಲ್ಲಿ 24 ಲಕ್ಷ ಅಂತಂದರೆ ಎಷ್ಟು ನಿಂತ್ಕೋಬೇಕು ಹೇಳಿ. ಈಗ ನಾವು 50,000 ಜನ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಎಷ್ಟು ಜನ ಇರ್ತಾರೆ? 24 ಲಕ್ಷ ಅಂತಂದರೆ ಎಷ್ಟು? ಆಮೇಲೆ ಅಲ್ಲಿ ಅಫಿಷಿಯಲ್ ಆಗಿ ಇಲ್ಲ, ಅಲ್ಲಿ ICMR ಅಪ್ರೂವಲ್ದು ಅಲ್ಲಿ ಯಾವುದೂ ಇಲ್ವೇ ಇಲ್ಲ ಅಲ್ಲಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್,
ವಿಪಕ್ಷಗಳು ಮೂಡ ವಾಲ್ಮೀಕಿ ಹಗರಣವನ್ನಿಟ್ಕೊಂಡು ಆಡಳಿತ ಪಕ್ಷದ ವಿರುದ್ಧ ಅಧಿವೇಶನದಲ್ಲಿ ಮುಗಿಬೀಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ವು. ಈಗ ಕೋವಿಡ್ ವಿಚಾರ ಮತ್ತು RT-PCR ವಿಚಾರವನ್ನು ಪ್ರಸ್ತಾಪಿಸಿ ರಾಜ್ಯ ಸರ್ಕಾರ ವಿಪಕ್ಷಗಳನ್ನು ಕಟ್ಟಿಹಾಕುವ ಕೆಲಸದ ಜೊತೆಗೆ ಮುಯಿಗೆ ಮುಯಿ ಅನ್ನುವಂತಹ ಅಸ್ತ್ರವನ್ನು ಪ್ರಯೋಗಿಸ್ತಿದೆಯಾ ಹೇಗೆ ಅಂತ ಹೇಳಿ ರವೀಶ್? ಪ್ರಮುಖವಾಗಿರ್ತಕ್ಕಂಥದ್ದು ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಎಲ್ಲೋ ಒಂದು ಕಡೆ ಬಿಸಿ ಇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ವಕ್ಫು ಮತ್ತು ಮೂಡ ವಿಚಾರವನ್ನು ಸ್ಟ್ರಾಂಗ್ ಆಗಿ ಬಳಸ್ಕೊಳ್ಳೋದಕ್ಕೆ BJP ಮತ್ತು JDS ಕೂಡ ಈಗಾಗಲೇ ಸಿದ್ಧತೆಯನ್ನು ನಡೆಸಿದೆ. ಸಹಜವಾಗಿ ಅದು ಆಡಳಿತ ಪಕ್ಷಕ್ಕೆ ಗೊತ್ತಾಗಿದೆ. ಹಾಗಾಗಿ ಇವ್ರ ಕಡೆಯಿಂದಲೂ ಕೂಡ ಪ್ರತಿದಾಳಿಯನ್ನು ಒಡ್ಡೋದಕ್ಕೂ ಕೂಡ ಎಲ್ಲ ರೀತಿಯ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ವಿರೋಧ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ಚಾಟಿಯನ್ನು ಬೀಸಬೇಕು ಮತ್ತು ಅವರ ಅಸ್ತ್ರಗಳನ್ನು ಕೂಡ ಒಂದು ರೀತಿಯಲ್ಲಿ ಉಲ್ಟಾ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ರಾಜ್ಯ ಸರ್ಕಾರ ಮಾಡ್ದಂಗಿದೆ. ಯಾಕೆಂದರೆ ಕೋವಿಡ್ ಹಗರಣ ವಿಚಾರವಾಗಿ ಮೈಕಲ್ ಡಿ ಕುನ್ನಾ ಅವರು ವರದಿ ಕೊಟ್ಟಿರ್ತಕ್ಕಂಥದ್ದು ಇದೇ ಮೊದಲೇನಲ್ಲ, ಮಧ್ಯಂತರ ವರದಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ಎಲ್ಲ ಒಂದು ಕಡೆ ವಿಧಾನಸಭೆ ಅಧಿವೇಶನ ಹತ್ರ ಆಗ್ತಾ ಇದ್ದಂತೆ ಆ ಮಧ್ಯಂತರ ವರದಿಯನ್ನು ಟೇಬಲ್ ಮಾಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಕೂಡ ಗಂಭೀರವಾಗಿ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ರಚನೆಯಾಗಿತ್ತು ಕೋವಿಡ್ ಹಗರಣಗಳ ಅಧ್ಯಯನಕ್ಕಾಗಿ. ಅದು 2ನೇ ಸಭೆಯಲ್ಲಿ ಕೆಲ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ RT-PCRನಲ್ಲಿ ಎಲ್ಲೋ ಒಂದು ಕಡೆ 80 ಲಕ್ಷ ಜನರಿಗೆ ಬೆಂಗಳೂರಿನ ವ್ಯಾಪ್ತಿಯಲ್ಲಿ RT-PCR ಮಾಡಿದ್ದಾರೆ. ಅಲ್ಲಿ ಅಕ್ರಮ ಆಗಿದೆ. ಸುಮಾರು 500 ಕೋಟಿಯನ್ನು ಬಿಲ್ ಮಾಡಿರ್ತಕ್ಕಂಥದ್ದು, 400 ಕೋಟಿ ರಿಲೀಸ್ ಆಗಿದೆ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತಲೂ ಕೂಡ ಇವತ್ತಿನ ಸಭೆ ಒಂದು ರೀತಿಯಲ್ಲಿ ಗಂಭೀರವಾಗಿ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದಷ್ಟೇ ಅಲ್ಲ, ಕಿದ್ವಾಯಿ ಆಸ್ಪತ್ರೆಯಲ್ಲೂ ಕೂಡ 24 ಲಕ್ಷ RT-PCR ಟೆಸ್ಟ್ ಮಾಡಿದ್ದಾರೆ. ಸುಮಾರು 145 ಕೋಟಿ ಚಿಲ್ಲರೆ ಅಷ್ಟು ಒಂದು ರೀತಿಯಲ್ಲಿ ಬಿಲ್ ಮಾಡಿದ್ದಾರೆ. ಅದು ಕೂಡ ತನಿಖೆ ಆಗಬೇಕು ಅಂತ. ಅದ್ರ ಜೊತೆಗೆ ಮಹತ್ವದ್ದಾಗಿರ್ತಕ್ಕಂಥದ್ದು ಆಕ್ಸಿಜನ್ ದುರಂತ. ಚಾಮರಾಜನಗರ ಆಕ್ಸಿಜನ್ ದುರಂತದ ಸಂದರ್ಭದಲ್ಲಿ ಇನ್ನು ಅಂದಿನ ಸರ್ಕಾರ ಏನು ರಿಪೋರ್ಟನ್ನು ಪಡೆದುಕೊಂಡಿತ್ತು ಆ ರಿಪೋರ್ಟ್ ಸರಿ ಇಲ್ಲ. ಹಾಗಾಗಿ ಮತ್ತೆ ತನಿಖೆಯನ್ನು ನಡೆಸಬೇಕು, ಅದನ್ನು ರೀಓಪನ್ ಮಾಡಬೇಕು ಅಂತಲೂ ಕೂಡ ಗಂಭೀರವಾಗಿ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಈ 3 ಪ್ರಕರಣಗಳನ್ನೇ ತೆಗೆದುಕೊಂಡು ಬಂದಿದ್ದಾರೆ. ಕೇವಲ ಇದಷ್ಟೇ ಅಲ್ಲ, ಸ್ಟೇಜ್ ಬೈ ಸ್ಟೇಜು ಮೈಕಲ್ ಡಿ ಕುನ್ನಾ ಅವರ ವರದಿಯಲ್ಲಿ ಏನೆಲ್ಲ ಶಿಫಾರಸುಗಳಿದೆ ಮಧ್ಯಂತರ ವರದಿ, ಅದನ್ನು ಒಂದು ರೀತಿಯಲ್ಲಿ ತರೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡಬೇಕು ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ತುಲನೆ ಮಾಡಿ ಎಲ್ಲ ಒಂದು ಕಡೆ ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಫೈಟ್ನ ಸೆಟ್ ಮಾಡ್ಕೊಳ್ತಾ ಇರ್ತಕ್ಕಂಥ ಸನ್ನಿವೇಶವು ಕೂಡ ನೋಡ್ಬೋದಾಗಿದೆ. ಈ ಹಿನ್ನೆಲೆಯಲ್ಲೇ ಇವತ್ತು ರಾಜ್ಯ ಸರ್ಕಾರ ಈ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಅಂದಿನ CMಗಳಾದಂಥ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಜೊತೆಗೆ ಅಂದಿನ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಮತ್ತೆ ಸುಧಾಕರ್ ಅವರು, ಇವರಿಗೆ ಒಂದು ರೀತಿಯಲ್ಲಿ ಸಂಕಷ್ಟವನ್ನು ತಂದೊಡ್ಡುತ್ತಾ ಇವೆಲ್ಲ ಪ್ರಕರಣಗಳ ತನಿಖೆ ಅನ್ನೋದು ಕೂಡ ಕಾದು ನೋಡಬೇಕು. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.